ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪುಷ್ಪಕ್ ಸರ್ ಬರ್ತಾರಂತೆ, ಆಮೇಲೆ ಎಲ್ಲಾ ಸ್ಟಾಫ್ನು ಕರೆಯಕ್ಕೆ ಹೇಳಿದ್ರು, ಅದಕ್ಕೆ ಕರೆದಿದ್ದೀನಿ. ಏನ್ ಮೇಡಮ್ ಇದೆಲ್ಲ? ನನಗೂ ಗೊತ್ತಿಲ್ಲ ಬಾಲರಾಜ್. ಫೋನ್ ಮಾಡಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹತ್ರ ಬರಕ್ ಹೇಳಿದ್ರು, ಅದಕ್ಕೆ ಬಂದ್ವಿ. ಅಲ್ಲ, ನಮ್ಮನ್ನೆಲ್ಲ ಬರಕ್ ಹೇಳಿ ಅವನೇ ಕಾಣಿಸ್ತಿಲ್ವಲ್ಲ? ಸರ್, ಏನೆಲ್ಲರೂ ಹಾಗೆ ನೋಡ್ತಿದ್ದೀರಾ? ಓಹ್, ನೀವೆಲ್ಲರೂ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಯ್ತು. ಏನ್ ಸಡನ್ ಆಗಿ ಈ ಬಾಕ್ಸ್? ಇವನೇನ್ ಮಾಡಕ್ ಹೊರಟಿದ್ದಾನೆ ಅಂತ ತಾನೆ ಹೇಳ್ತೀನಿ. ಇದು ಒಂದು ಸಜೆಷನ್ ಬಾಕ್ಸ್. ಸಜೆಷನ್ ಬಾಕ್ಸ್ ಯಾಕೆ ಸರ್? ಬಾಲರಾಜ್ ಸರ್, ಸಜೆಷನ್ ಬಾಕ್ಸ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳಿ? ದೂರು ಪೆಟ್ಟಿಗೆ ಸರ್. ದೂರು ಪೆಟ್ಟಿಗೆ ಅಂದ್ರೆ ಕಂಪ್ಲೇಂಟ್ ಬಾಕ್ಸ್ ಅಂತ. ಸಲಹಾ ಪೆಟ್ಟಿಗೆ ಅಂದ್ರೆ ಸಜೆಷನ್ ಬಾಕ್ಸ್. ಸ್ವಲ್ಪ ಕನ್ನಡನ ಕಲ್ತ್ಕೊಳ್ಳಿ. ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಾನು ಒಂದು ಯೋಚನೆ ಮಾಡಿದ್ದೀನಿ. ಅದೇನಂದ್ರೆ, ನಮ್ಮ ಕಂಪನಿ ಟಾಪ್ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಎಂಪ್ಲಾಯೀಸ್ ಎಲ್ಲರೂ ಸೇರ್ಕೊಂಡು ಸಜೆಷನ್ಸ್ ಬರೆದು ಈ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಇಫ್ ಸಪೋಸ್ ನಿಮ್ಗೆ ಏನು ಹೇಳೋದಿಲ್ಲ ಅಂತ ಹೇಳಿದ್ರೆ ಅದನ್ನೇ ಬರೆದು ಇದ್ರೊಳಗೆ ಹಾಕಿ. ಇಲ್ಲ, ಈ ರೀತಿನೇ ಇದ್ರೆ ನಮ್ಮ ಕಂಪನಿ ಟಾಪ್ ಅಲ್ಲೇ ಇರುತ್ತೆ ಅಂತ ಹೇಳಿದ್ರು ಅದನ್ನೇ ಬರೆದು ಇದರಲ್ಲಿ ಹಾಕಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ನಿಮ್ಮ ಕೈಯಾರೆ ಬರೆದು ಸಜೆಷನ್ ಬಾಕ್ಸ್ಗೆ ಲೆಟರ್ ಹಾಕಬೇಕು. ಆನಂದ್? ಹಾ ಸರ್. ಹೋಗಿ ಎಲ್ರಿಗೂ ಪೇಪರ್ ಪೆನ್ ತಂದ್ಕೊಡು. ಓಕೆ ಸರ್. ಸರ್, ಎಲ್ರಿಗೂ ಕೊಡೋದನ್ನ. ಓಕೆ ಸರ್. ನರ್ತನ ಮೇಡಮ್, ಇನ್ಯಾರಿಗೆ? ನೀವು ಸರ್. ಎಲ್ಲರಿಗೂ ಪೆನ್ನು ಮತ್ತೆ ಪೇಪರ್ ಕೊಟ್ಟಿದ್ದೀನಿ ಸರ್. ಆನಂದ್ ಸರ್, ನೀನು ಒಂದು ತಗೋ. ಓಕೆ ಸರ್. ಪುಷ್ಪಕ್, ವಾಟ್ ಇಸ್ ದಿಸ್? ನಮ್ ಕಂಪ್ನಿ ಆಲ್ಮೋಸ್ಟ್ ನಂಬರ್ 1 ಅಲ್ಲಿದೆ ಅಂಡ್ ಎಂಪ್ಲಾಯೀಸ್ಗೆಲ್ಲ ಒಳ್ಳೆ ಫೆಸಿಲಿಟೀಸ್ ಇದೆ. ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ಫೆಸಿಲಿಟೀಸ್ ಯಾವ ಕಂಪ್ನಿಲೂ ಇಲ್ಲ. ಆಲ್ರೆಡಿ ನಂಬರ್ 1 ಪೊಸಿಷನ್ ಇರೋ ಕಂಪ್ನಿನ ಇನ್ ಯಾವ ಪೊಸಿಷನ್ಗೆ ತಗೊಂಡು ಹೋಗ್ತಿರೋ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀನ್ ಹೇಳೋದೇನೋ ಸರಿ ಅರವಿಂದ್. ಈ ಯೋಚನೆ ಆಕ್ಚುಲಿ ನಿನಗೆ ಬರಬೇಕಿತ್ತು. ಯಾಕಂದ್ರೆ ನಮ್ಮ ಕಂಪನಿದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಹ್ಯಾಂಡಲ್ ಮಾಡೋದು ನೀನು. ಎನಿವೆ, ನನ್ನ ಥಾಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ನಮ್ಮ ಕಂಪನಿ ನ್ಯಾಷನಲ್ ಲೆವೆಲಲ್ಲಿ ಟಾಪಲ್ಲಿ ಇದ್ರೆ ಸಾಲದು, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಟಾಪಲ್ಲಿ ಬರಬೇಕು. ಓಕೆ, ನಿಮ್ಮ ಸಜೆಷನ್ ಲೆಟ್ರಲ್ಲಿ ನಿಮ್ಮ ಹೆಸರು ಬರೆಯೋದು ಮರಿಬೇಡಿ. ಯಾಕಂದ್ರೆ ಒಳ್ಳೆ ಸಜೆಷನ್ಗೆ ಗಿಫ್ಟ್ ಇದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಓಕೆ, ನಿಮ್ಮ ಹೆಸರನ್ನ ನಾನು ಎಲ್ಲೂ ಎಕ್ಸ್ಪೋಸ್ ಮಾಡಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ಅರೆ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಯಾಕೆ ಪುಷ್ಪಕ್ ಸರ್ ಮೇಲೆ ನಂಬಿಕೆ ಇಲ್ವಾ? ನೋಡಿ, ಕಂಪ್ನಿ ಚೆನ್ನಾಗಿದ್ರೆ ತಾನೆ ನಾವೆಲ್ಲರೂ ಚೆನ್ನಾಗಿರೋದು, ನಮ್ ಜೀವನನೂ ಚೆನ್ನಾಗಿರೋದು. ಬರೀರಿ ಮತ್ತೆ. ರೈಟ್, ನಾವೆಲ್ಲರೂ ಒಂದೇ ಫ್ಯಾಮಿಲಿ ಇದ್ದ ಹಾಗೆ. ನಮಗೆ ಆಧಾರ ಆಸರೆ ಆಗಿರೋ ಈ ಕಂಪನಿಗೆ ಒಳ್ಳೇದು ಮಾಡಿದ್ರೆ ಈ ಕಂಪನಿ ನಮಗೆ ಒಳ್ಳೇದು ಮಾಡುತ್ತೆ. ಬಲರಾಜ್ ಸರ್, ನರ್ತನ, ಅರವಿಂದ್, ನೀವು ಬರೀರಿ. ಇಲ್ಲ, ನಾವು ಬರೆಯಲ್ಲ. ನಾವ್ಯಾಕೆ ಬರಿಬೇಕು? ಅರವಿಂದ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು ನಿನಗೊಬ್ಬನಿಗೆ ಮಾತ್ರ. ನಿನ್ನ ಸಜೆಷನ್ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಬರಿ. ಅವ್ರ ಕೇಳಿ ಬರ್ಸ್ಕೊಳ್ಳಿ, ನಾ ಬರೆಯೋದಿಲ್ಲ. ಬಾಲರಾಜ್ ಸರ್, ಈ ಕಂಪನಿಗೆ ಸೀನಿಯರ್ ಮೋಸ್ಟ್ ಎಂಪ್ಲಾಯ್ ನೀವು. ನಿಮ್ಮ ಸಜೆಷನ್ನು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಬರೀರಿ. ನರ್ತನ, ಏನು ಯೋಚನೆ ಮಾಡ್ತಿದ್ಯಾ? ಕಮಾನ್. ಬರೀತೀನಿ. ನನಗೆ ಗೊತ್ತಾಯ್ತು ಕಣೋ ಪುಷ್ಪಕ್, ನಿಂದ್ ಎಂತ ಕ್ರಿಮಿನಲ್ ಬುದ್ಧಿ ಅಂತ.
ಎಲ್ರದ್ದು ಬರ್ದಾಗಿದ್ರೆ ಅದನ್ನ ನೀಟಾಗಿ ಕವರ್ ಮಾಡಿ ಆ ಬೌಲ್ ಒಳಗೆ ಹಾಕಿ. ಥ್ಯಾಂಕ್ ಯು. ಅದ್ರಲ್ಲಿ ಏನಿದೆ ಅಂತ ಓದಿ ನನ್ನ ಫೀಡ್ಬ್ಯಾಕ್ನ ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಓಕೆ, ಹೋಗಿ ಎಲ್ಲರೂ ಕೆಲಸ ಮಾಡಿ. ಇವನ್ಗೇನು ಹುಚ್ಚ? ನೋ, ಅವನೇನ್ ಪ್ಲಾನ್ ಮಾಡಿದಾನೆ, ಏನ್ ಮಾಡಕ್ ಹೊರಟಿದ್ದಾನೆ ಅಂತ ನನಗ್ ಮಾತ್ರ ಗೊತ್ತಿದೆ. ಟೈಮ್ ಬರ್ಲಿ, ನಿಮ್ಗೂ ಹೇಳ್ತೀನಿ. ಪುಷ್ಪಕ್, ಬಾನರ್ತನ, ನಿನ್ನ ಐಡಿಯಾ ಏನು ಅನ್ನೋದು ನನಗೆ ಗೊತ್ತಾಯ್ತು, ಅದಕ್ಕೆ ಬಂದೆ. ಇಷ್ಟರಲ್ಲಿ ಯಾರಾದ್ರೂ ಒಬ್ಬ ಪ್ರಿಯಕರ ಇದ್ದೇ ಇರ್ತಾನೆ ಅಂತ ತಾನೇ? ಸರಿ, ಒಂದೊಂದೇ ಲೆಟರ್ ಕೊಡು, ಹಾ. ನಾನು ಮ್ಯಾಚ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಇದು ತಗೋ. ನೆಕ್ಸ್ಟ್. ಹಾ ಹಾ, Pushpak, this is the last one. ಇಷ್ಟು ಲೆಟರ್ ಅಲ್ಲಿ ಯಾವ್ದು ಪ್ರಿಯಕರನ್ ಲೆಟರ್ ಜೊತೆ ಮ್ಯಾಚ್ ಆಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ ಪುಷ್ಪಕ್, ಕೂಲ್. ಹೇಗ್ ಕೂಲ್ ಆಗಿರ್ಲಿ ಅರ್ಥನ? ಆ ಪ್ರಿಯಕರ ನಮ್ ಸುತ್ತಮುತ್ತನೇ ಇದ್ದಾನೆ. ಅವನ್ ಯಾರು ಅಂತ ಕಂಡಿಡಿಯಾಗ್ತಾನೆ ಇಷ್ಟೆಲ್ಲ ಮಾಡಿದ್ದು, ಆದ್ರೆ ಎಲ್ಲ ವೇಸ್ಟ್ ಆಗೋಯ್ತು. ಪುಷ್ಪಕ್, ಯಾಕೆ ಇಷ್ಟೊಂದು ಡಿಸಪಾಯಿಂಟ್ ಆಗ್ತಾ ಇದೀಯಾ? ಆಕ್ಚುಲಿ ನೀನ್ ಇನ್ನೂ ಒಂದ್ ಹೆಸರನ್ನ ಮರ್ತಿದೀಯಾ, ನೆನಪು ಮಾಡ್ಕೋ. ಯಾರದು? ಧ್ರುವ. ನರ್ತನ, ಏನ್ ಹೇಳ್ತಿದ್ಯಾ? ಧ್ರುವನ? ಅವನು ಇಲ್ಲೇ ಕೆಲಸ ಮಾಡ್ತಿದ್ದ ತಾನೇ?